ನೋಡ್ರಿ ಇವರೇ ಬೆಂಕಿ ಇಕ್ಕಿರೋದು. ಏನು ಹಾನಿಗಳಾಗಿದ್ದಾವೆ ನೋಡಿ. ಪ್ರಜ್ವಲ್ ಅಂತ ಸುಮಾರು ಭವನಗಳು ಎಲ್ಲ ಎಕ್ಕುಟ್ಟೋಗಿವೆ. ಇನ್ನೂ ಹೊತ್ತಿನ ಮುಂದಕ್ಕೆ ಹೋಗ್ತಾ ಇದೆ, ಆರ್ಸೋಕ್ಕಾಗ್ತಾ ಇಲ್ಲ. ಫೈರ್ ಇಂಜಿನ್ ಬಂದಿದ್ದಾರೆ ಅವರು. ಫೋನ್ ಮಾಡಿದಾಗ ಮುಖ ತೊಳಿತಾ ಇದ್ರು. ಲೇಟಾಗಿ ಬಂದಿದ್ದೀವಿ. ಫೋನ್ ಮಾಡಿದ್ರೆ ಲೇಟಾಗಿ ಬಂದಿದ್ದೀವಿ. ಅವರೆಲ್ಲ ಬೈಕೊಂಡಾರೆ ನಮ್ಮನ್ನು. ಈ ಲೆವೆಲಿಗೆಲ್ಲ ಆಗಿದೆ. ಕಾಟಳ್ಳಿ ಶಿವಣ್ಣ ಬಂದೈತಿ ಇಲ್ಲಿಗೆ. ಅದು ಓವರ್ ಬಿಲ್ಡಪ್. ಅದು ವಿಡಿಯೋದಲ್ಲ, ಅದು ಬಂದರೆ ಅಪ್ಲೋಡ್ ಮಾಡಿದರೆ ಬಂದೇ ಬರುತ್ತೆ, ಏನಾಗಲ್ಲ, ತೊಂದರೆ ಇಲ್ಲ. ನೋಡಿ ನೋಡಿ, ಆಲ್ಮೋಸ್ಟ್ ಅಲ್ಲಿ 4 ಹೆಕ್ಟೇರ್ಸ್ ಇನ್ನೂ ಹೋಗ್ತಾ ಇದೆ ಆ ಕಡೆ. ಎಲ್ಲೆಲ್ಲಿ ಏನಂಗೆ ಆಗ್ತಿದೆ ಗೊತ್ತಿಲ್ಲ. ತುಂಬ ದೂರ ಅಂತ ಇನ್ನೂ ಲೋಡ್ ಮಾಡ್ತಾಯಿದ್ರಿ. ಈಗ ಪೆರಿಜಿನ ಭಾರಿ ಸ್ಲೋ ಇದ್ದಾರೆ. ನಮ್ಮ ಚಿಕ್ಕಂಗ್ನಳ್ಳಿ ಯಾವಾಗಲೂ ಸ್ಲೋ ಹೊಗೆ ಬರ್ತಾ ಇರ್ತೀನಿ. ಜೋರ್ಲ್ ಮೂವಿ ಫಾಸ್ಟು ಬಂದು ಎಲ್ಲವ ಒಂದೊಂದು ನೀರು ತಗೊಂಡಿದ್ರು. ನೀರ ಬಿದ್ದ ಇಲ್ಲಿ ಫೈರ್ ಇಂಜಿನ್ ಬಂದಿದೆ. ಪೊಲೀಸ್ ಆಫೀಸರ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಗೊತ್ತಲ್ಲ ನಂದ ಇವ್ರು ಭಯಾನಕ ತೊಂದರೆ. ದಯಾನಂದ ಅಂತ ನಮ್ಮೂರವ್ರೆ. ಸಂದೀಪರು ಬರೀ ಕಂದ response from fire engine. ನೋಡಿ, ನಾನು ಈ ಗಾಡಿ ಮೇಲೆ ಹತ್ತಿದ್ದೀನಿ. ಈಗ ರೆಸ್ಪಾನ್ಸ್ ಲೇಟ್ ಆದರೂ ಜಾಸ್ತಿ ಹಾನಿಯಾಗಿದೆ. ಇಲ್ಲಿ ನಮ್ಮೂರವರೆಲ್ಲ ಚಿಕ್ಕಪ್ಪ ಅಂತೇಳಿ ಊರಿನ ಮುಖ್ಯಸ್ಥರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಹಾನಿ ಆಗಿದೆ ಇಲ್ಲಿ. ಫೈರ್ ಇಂಜಿನ್ ಶಾಕ್ ಅಬ್ಸರ್ ಇಲ್ಲ. ಹೌದು, ಶಾಕ್ ಅಬ್ಸರ್ ಕಳ್ಕೊಂಡಿರ್ಬೋದು. ಎಷ್ಟು ದಿನ ಆಯ್ತು ನಿಲ್ಸ್ಕೊಂಡು. ಸಸಿಗಳೆಲ್ಲ ಹೋಗಿದ್ದಾವೆ. ತುಂಬ ಹಾನಿಯಾಗಿದೆ. ಇದಕ್ಕೆ ಸ್ವಲ್ಪ ಸರ್ಕಾರ, ಸಿದ್ದರಾಮಯ್ಯರವರು ಪರಿಹಾರವನ್ನು, ಎಸ್ಪೆಷಲಿ DK ಶಿವಕುಮಾರ್ ಸರ್ ಅವರು ಸ್ವಲ್ಪ ಇದ್ರ ಬಗ್ಗೆ ನೋಡಬೇಕಾಗುತ್ತೆ, ದಯಮಾಡಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದಿನಕೆರೆ ಹೋಬಳಿ ಸೋಲ್ಮೋ ಗ್ರಾಮ. ನೋಡಿ 4 ಎಕರೆ ಫುಲ್ ಹೊತ್ಕೊಂಡಿದೆ.
ಈ ಥರ ಹಾನಿ ಆದರೆ ರೈತರು ಹೆಂಗೆ ಬದುಕ್ತಾರೆ? ನಮ್ಮ ಫೋನು ಹಾನಿ ಆಗ್ತಾಯಿದೆ. ಹಳ್ಳಿ ಕಡೆ ಬೀಡಿ ಸಿಗರೇಟ್ಸ್ ಎಲ್ಲ ಕಮ್ಮಿ ಮಾಡಬೇಕು. ಬೇಸಿಗೆಗಾಲದಲ್ಲಿ ದಯಮಾಡಿ ಈ ಬೀಡಿ ಸಿಗರೇಟ್ ಸೇದೋದು ಎಲ್ಲನೂ ನಿಲ್ಲಿಸ್ಬಿಡ್ರಿ. ಧೂಮಪಾನ ಮದ್ಯಪಾನ ಎಲ್ಲ ನಿಲ್ಲಿಸ್ಬಿಡಿ. ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ. ನೋಡಿ ಅಲ್ಲೆಲ್ಲ ಒತ್ತಿ ಉಳಿದಿದೆ. ಒಂದೇ ಫೈರ್ ಇಂಜಿನ್ ಇರೋದು ಚಿಕ್ಕನಹಳ್ಳಿಲಿ. ಇನ್ನೊಂದು 4-5 ಮಾಡಿರಿ ದಯಮಾಡಿ. ಗಂಟೆ ಯಾಕೆ ಹಾಕಿರ್ತಾರೆ ಫೈರ್ ಇಂಜಿನಲ್ಲಿ? ಇದು ಅಡ್ಡ ಬರಂಗ ಬರ್ತಾ ಐತೆ ಅಂತ ಕೇಸ್ ಐತಿ. ಅಡ್ಡ ಬಂದ್ರೆ ಯಾರು ಮಿನಿಸ್ಟರ್ ಮೇಲೆ ಹೊಡಿಲಿ ಕೇಸ್ ಹಾಕಂಗಿಲ್ಲ. ಆಂಬುಲೆನ್ಸು ಆಂಬುಲೆನ್ಸ್ ಅದಕ್ಕೂ ಆಂಬುಲೆನ್ಸ್ ಎರಡು ಒಂದೇ. ಇದು ಇವತ್ತು ಕ್ಲಿಯರ್ ತುರ್ತಿದ್ದು ಆಂಬುಲೆನ್ಸ್ ಇಂದ ತುರ್ತು. ನೋಡಿ ಯಾವ ಥರ ಒತ್ತಿ ಉಳಿದಿದೆ ಹೊರಗಳು. ಪಾಪ ಅವರು ಆಫ್ ರೋಡಿಂಗ್ ಹಸುಗಳಿಗೆ ಮೇವು ಬೇಕು ಅಂತೇಳಿ ಎಲ್ಲ ಇಟ್ಕೊಂಡಿದ್ರು. ಅದೇ ಹೋಗಿದೆ. ಮಾಡ್ಕೊಂತೀನಿ ಸಂದೀಪ್ ಬಗ್ಗೆ ಆಡಿ ಹೋಗ್ಬೇಕು. ಅವನೇ ಇದೆಲ್ಲ ಹುಲ್ಲೆಲ್ಲ ಕಟ್ಸಿತ್ತು. ಇನ್ನು ಎಷ್ಟು ದೂರ ಹೋಗ್ಬೇಕು? ಎಲ್ಲ ಥರ ಹೋಗ್ತೀನಿ. ಯಾವ್ದು ನೋಡಿ ನಮ್ಮೂರು ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ ಪಂಚ ಕಟ್ಕೊಂಡು. ಸಾಕು 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 ಅಲ್ಗೋಲಿ. ಆ ಗಿರಿ ಗಿರಿ ಹಿಂದೇಳ ನಾನು ಹಂಗೆ ಬಿಡ್ತೀನಿ. ದೇವ್ರನ್ನ ಹಂಗೆ ಲೋಡ್ ಮಾಡ್ತೀನಿ. ಹಂಗೆ ಲೋಡ್ ಮಾಡ್ತೀನಿ ಈಗ ನಾನು ಅದೇ ಮೇಲೆ. ಇವರು ನಮ್ಮ ಅಧ್ಯಕ್ಷರು ಅವ್ರ ಭಾವನೆ ಹೊತ್ಕೊಂಡು ಹುರಿದೋಗಿದೆ. ತುಂಬ ಲಾಸ್ ಆಗಿದೆ. ಅವರು ಬಡವರು ತೀರಾ ಕಡು ಕುಟುಂಬ. ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯರವರು ಪರಿಹಾರ ಒದಗಿಸ್ಕೊಡ್ಬೇಕಂತ ನಾವು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಕೋರ್ಲಾ ದನಗಳು ಬೆಂದೋಯವಂತೆ ಇವ್ರವು ನೋಡ್ಕೊಳ್ಳಿ. ಇವರು ಬಾವಣೆ ಎಲ್ಲ ಒತ್ಕೊಂಡು ಹುರಿದೋ ಇದೆ. ಒಂದು ಬೋರು TC ಪಾಸ್ ಎಲ್ಲ ಸುಟ್ಟೋಗಿದೆ. ದಯವಿಟ್ಟು ಇದು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ. ಕರೆಕ್ಟು ಅದಾದ JCB ಓಡಿಸ್ಬಿಟ್ಟು ಯಾರು ತೋರಿಸ್ಬೇಕಲ್ಲ ಏನು ಸಾಕ್ಷಿ ದಗದಾಗ ಉರಿತಾ ಇದೆ. ಸೋರ್ ನಮ್ಮ ಅರ್ಧ ಬೆಂದೋಗಿದೆ. ಕರಿಂಜಿನವ್ರು ನಾವು ಅವರು ಅಬ್ಬ ಗಿರೀಶ್ ಬಕೀಟೆ ಬಕೀಟ್ತಾ
ಇವರು ಸಂದೀಪ್ ರವರು ಬೆಂಕಿನ ದಂಡ್ಸೋಕ್ಕೆ ತುಂಬಾ ಇದು ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವರು ನಂದನ್ ಅಂತ ಇವ್ರದ್ದು ಅರ್ಧ ಮುಕ್ಕಾಲು ಬವಣೆ ಉರಿದೋಗಿದೆ. ಇವರು ಸಂದೀಪ್ ರವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇದು ಫೈರ್ ಇಂಜಿನ್ ಅವ್ರ ಜೊತೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಫೈರ್ ಇಂಜಿನ್ ಅವ್ರಿಗೆ. ಇವರು ಮಂಜಣ್ಣ ಅಂತ, ಭಾರಿ ಶಿಸ್ತು ಮಂಚ ನೋಡಿ ಫ್ರೆಂಡ್ಸ್, ಭಾರಿ ಶಿಸ್ತು ಮಂಚ. ಇವರು ಚಂದ್ರಪ್ರಸಾದ್ ಅಂತ. ಈಗ ಚಂದ್ರಪ್ರಸಾದ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನಮ್ಮದೇ ಬಾಣೆ ಉದುರೋಗ್ಬಿಟ್ಟಿದೆ. ಹೇಳಿ ಸರ್, ಇದು ಫೈರ್ ಇಂಜಿನ್ ಬಗ್ಗೆ ಒಂದೆರಡು ಮಾತಾಡೋದು. ನಾನು ಹೇಳೋದು ಆಲ್ಮೋಸ್ಟ್ ಆಲ್ 6 ಎಕರೆ ಉಳಿದಿದೆ ನನ್ನ ಅಂದಾಜು ಪ್ರಕಾರ. ಹಾಂ ದಯಮಾಡಿ ಇದಕ್ಕೆ ಸರ್ಕಾರ ಪರಿಹಾರ ಕೊಡಲೇಬೇಕಾಗುತ್ತೆ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನೇನು ನಡೆದಿದೆ ಇವಾಗ ತೋರಿಸಿದ್ದೀನಿ. ತಮಾಷೆಗೂ ಮಾತಾಡಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಬಟ್ ನಾನು ಲೋಡ್ ಮಾಡ್ತಾ ಇದ್ದೀನಿ ಇದನ್ನು. ಥ್ಯಾಂಕ್ ಯು. ಬಾಣೆ ಉರಿದು ಐತೆ. ಇವರು ಫೈರ್ ಇಂಜಿನ್ ಆಫೀಸ್ ಅವರು, ಚೀಕೂರುಗಳು ಸೈಡಿ ಬಾರ ಇತ್ತಾಗೆ ಫ್ರಂಟೇ ಇದು. ಅದ್ರ ಬರುತ್ತೆ ನೋಡಿ ಹಿಂಗೆ. ಹೋಗುತ್ತೆ ತಿರ್ಸೇಳ್ರಿ, ಹಂಗೆ ತಿರ್ಸೇಳ್ರಿ, ಸಾಕು ತಿರ್ಸೇಳ್ರಿ. ತಮ್ಮ ಹೇಳ್ತಾ ಇಲ್ವೇ ಮುಗೀತು, ಅಲ್ಲಿ ಹೋಗೋದಿಲ್ಲ ಈಗ. ಸಂದೀಪ ನಿಮ್ಮ ಅಕ್ಕ ಕರ್ಕೊಂಬಾರೋ ಈ ಕಡೆಗೆ.